ಸೂರಿಕುಮಾರ ಗೋವಿಂದ ಭಟ್ಟರು ನಿರಂತರ 70 ವರ್ಷಗಳ ತಿರುಗಾಟದ ಮೂಲಕ ದಾಖಲೆ ನಿರ್ಮಿಸಿದ ಸವ್ಯಸಾಚಿ ಕಲಾವಿದರು. ಯಕ್ಷಗಾನ ಕ್ಷೇತ್ರಕ್ಕೆ ಅವರ ಕೊಡುಗೆ ಅನನ್ಯವಾದುದು ಎಂದು ಬಂಟ್ವಾಳದ ಸ್ಪರ್ಶಕಲಾ ಮಂದಿರದಲ್ಲಿ ನಡೆದ ಗೋವಿಂದ ಸ್ಮರಣೆ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಹಿರಿಯ ಕಲಾವಿದರು ಗೋವಿಂದ ಭಟ್ಟರ ಒಡನಾಡಿಗಳು ಹಾಗೂ ಅಭಿಮಾನಿಗಳು ಬಣ್ಣಿಸಿದ್ದಾರೆ. ಡಾಕ್ಟರ್ ಕೀಲರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಸಂಪಾಜೆ ವತಿಯಿಂದ ಯಕ್ಷಗಾನ ದಶಾವತಾರಿ ಡಾಕ್ಟರ್ ಕೆ ಗೋವಿಂದ ಭಟ್ ಅವರ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರ ಗುಣಗಾನ ಮಾಡಿದ ಅಭಿಮಾನಿಗಳು ಕಲಾವಿದ ಶ್ರೇಷ್ಠರಾದರೂ ಎಲ್ಲರೊಡನೆ ಬೆರೆಯುತ್ತಿದ್ದ ಅವರ ಗುಣವನ್ನ ಸ್ಮರಿಸಿದ್ದಾರೆ. ಇನ್ನು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ ಶೆಟ್ಟಿ ಮಾತನಾಡಿ, ಕಷ್ಟಗಳಿದ್ದರೂ ತೋರಿಸಿಕೊಳ್ಳದೆ ವೇಷ ಮಾಡಿದವರು ಅವರು ಎಂದಿದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕ ಪಟ್ಲ ಸತೀಶ್ ಶೆಟ್ಟಿ ಮಾತನಾಡಿ, ಕಲಾವಿದ ಎಷ್ಟೇ ಪಾಂಡಿತ್ಯವುಳ್ಳವನಾದರೂ ಎದುರಿದ್ದ ಪ್ರೇಕ್ಷಕ ಒಪ್ಪಿದಾಗ ಮಾತ್ರ ಪರಿಪೂರ್ಣ. ಗೋವಿಂದ ಭಟ್ಟರು ಅಂತಹ ಪರಿಪೂರ್ಣ ಕಲಾವಿದರು ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪ್ರಮುಖರಾದ ಜಿಕೆ ಭಟ್ ಸೇರಾಜೆ, ಪಂಜಾಬ್ ಭಾಸ್ಕರ್ ಭಟ್, ಜಬ್ಬಾರ್ ಸಮೋ, ಆರ್ಕೆ ಭಟ್, ಸಂಜಯ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅತ್ಯಂತ ಶುದ್ಧವಾದ ಭಾಷೆ ಮಾತ್ರ ಅಲ್ಲ, ಒಂದು ಭಾಷೆಗೆ ಬೇಕಾದಂತ ಏರಿಳಿತಗಳನ್ನೆಲ್ಲವನ್ನ ಪಾತ್ರಗಳು ಬಹಳ ವ್ಯವಸ್ಥಿತವಾಗಿ ಮಾಡಿಕೊಡ್ತವೆ. ನಮಗೆ ನಾವು ಯಾವುದೋ ಹೊಸ ಪ್ರಪಂಚಕ್ಕೆ ಹೋದ ಹಾಗೆ ನಮ್ಗೆ ಅದು ಅನ್ನಿಸ್ತದೆ. ದೇವಲೋಕವನ್ನು ನೋಡಿಲ್ಲ, ಕೃಷ್ಣ ಪರಮಾತ್ಮನನ್ನು ನೋಡಿಲ್ಲ, ರಾಮಾಯಣದ ಎಲ್ಲ ಕಥೆಗಳನ್ನು ನಾವು ಕೇಳಿದ್ದೇವೆ ಬಿಟ್ರೆ ಆ ಪಾತ್ರಗಳನ್ನ ನಾವು ಯಾರೂ ನೋಡಿದವರಲ್ಲ. ಆದರೆ ನಮ್ಮ ಈ ಪುರಾತನ ಎಲ್ಲ ಎಪಿಕ್ಸ್ಗಳು ಏನಿದ್ದಾವೆ, ನಾವು ಏನು ದೇವರು ಅಂತ ಅನ್ಕೊಂಡಿದ್ದೀವೋ ಅದನ್ನು ಸೃಷ್ಟಿ ಮಾಡುವ ಒಂದು ಕಲೆ ಮಾತ್ರ ಅಲ್ಲ, ನಮ್ಮನ್ನೆಲ್ಲರನ್ನು ಅದರೊಳಗಡೆ ಇನ್ವಾಲ್ವ್ ಮಾಡುವಂತ ಒಂದು ಚಾಕಚಕ್ಯತೆ ಅಲ್ಲಿದೆ. ಯಾವ ಪ್ರೊಫೆಸರ್ಸ್ಗಳಿಗೂ, ಕನ್ನಡ ಪ್ರೊಫೆಸರ್ಸ್ಗಳಿಗೂ ಸಾಟಿ ಅಲ್ಲದ ಮತ್ತು ಅದಕ್ಕಿಂತಲೂ ಹೆಚ್ಚಾದ ಭಾಷೆಯ ಪಾಂಡಿತ್ಯವನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಭಾಷೆಯನ್ನು ಹೇಗೆ ಪ್ರಯೋಗ ಮಾಡಬೇಕು, ಹೇಗೆ ಪ್ರಯೋಗ ಮಾಡಬೇಕು, ಯಾಕೆ ಪ್ರಯೋಗ ಮಾಡಬೇಕು ಅನ್ನುವ ಏರಿಳಿತಗಳನ್ನು ಮಾಡುವ ಒಂದು ಬಹಳ ದೊಡ್ಡ ಭಾಷಾ ಶಾಸ್ತ್ರಜ್ಞರು ನಮ್ಮ ಕಲೆಗಾರರು. ಆಮೇಲೆ ನಮ್ಮ ಪಟ್ಲದ ಮನೆಯಲ್ಲಿ ಒಂದು ಗಂಟೆ 2 ಗಂಟೆ ಮಲಗಿ ಹೋಗುವಂಥವ್ರು ಗೋವಿಂದ ಭಟ್. ಅವಾಗ ನಮ್ಮಲ್ಲಿ ಮಾತಾಡ್ತಾ ಇದ್ರು, ಅದು ಹಾಗೆ ಇದು ಹೀಗೆ ಮಾತಾಡೋದು ಬಹಳ ಸೂಕ್ಷ್ಮ, ಬಹಳ ಕಡಿಮೆ. ನಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಅವರ ಬಗ್ಗೆ. ಆ ಸಮಯವನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆಯವರು ನಿನ್ನೆ ಕೂಡ ಅದನ್ನು ಹೇಳಿದ್ರು. ಅಂತಹ ಒಬ್ಬ ಕಲಾವಿದರನ್ನು ನಾವು ಕಳೆದುಕೊಂಡಿದ್ದೇವೆ ಅಂತ ಹೇಳಿದರೆ, ಈಗ ಜೋಶಿಯವರು ಹೇಳಿದ ಹಾಗೆ ಆ ನೆನಪುಗಳು, ಕರತೋಕದವರ ಭಾಗವತಿಗೆ, ಗೋವಿಂದ ಭಟ್ರ ವೇಷ, ಚಿಪ್ಪಾರವರ ಮತ್ತೆ ಚೆಂಡೆ, ಅದನ್ನು ನಾವು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಒಂದು ಸಂತೋಷವನ್ನು, ಆ ರಂಗವನ್ನು ತುಂಬುವಂತ ಕ್ರಮ, ಆ ಹೊಂದಾಣಿಕೆ. ಆ ನಂತರ ನಾನು ನೋಡುವಂತ ಸಂದರ್ಭದಲ್ಲಿ ನಾನು ಕರತೋಕದವರ ಭಾಗವತಿಗೆ 1-2 ಕೇಳಿದ್ದೇನೆ ಅಷ್ಟೇ. ಆ ನಂತರ ನಾನು ಬಂದದ್ದು ಯಕ್ಷಗಾನ ರಂಗಕ್ಕೆ. ನನಗೆ ಮೆರುಗು ಕೊಟ್ಟವರು, ನನಗೆ ಆ ರಂಗವನ್ನು ತುಂಬಿಸಿದವರು ನಮಗೆ ಪುತ್ತಿಗೆ